ಈಗ ಅಧ್ಯಕ್ಷರೇ, ತಾವು ಮೂರನೇ ಬಾರಿ ನನ್ಗೆ ತಿಳಿದಂಗೆ ಮೂರನೇ ಬಾರಿ ಹೇಳಿದ್ದೀರಾ. ನಾಲ್ಕನೇ ಬಾರಿ ಹೇಳುವಂಥ ಪರಿಸ್ಥಿತಿ ಬರಬಾರ್ದು. ಅದಕ್ಕೆ ನಾನು ಇನ್ನೂ ಸದನ ಭಾಳ ದಿನ ಟೈಮ್ ಇದೆ, ಲೀವ್ಸು ಎಲ್ಲ ಇದೆ. ನಾನು ಸರ್ಕಾರ ತಾವು ತಮ್ಮ ಇದರಿಂದ ಇದುವರೆಗೂ ಕಳೆದ 3 ವರ್ಷದಲ್ಲಿ ಯಾವ್ಯಾವ ಇಲಾಖೆಗೆ ಎಷ್ಟೆಷ್ಟು ಪ್ರಶ್ನೆ ಹೋಗಿತ್ತು, ಎಷ್ಟೆಷ್ಟು ಪೆಂಡಿಂಗ್ ಇದೆ ಅಂದರೆ ಯಾರು ಬ್ಲ್ಯಾಕ್ ಶಿಪ್ ಅನ್ನೋದು ನಮ್ಗೆ ಗೊತ್ತಾಗ್ತೈತೆ. ಯಾವ ಅಧಿಕಾರಿ ಸೋಮಾರಿ ಆಗಿದ್ದಾನೆ, ಯಾವ ಅಧಿಕಾರಿ ಹೋಗಿ ಗಾಲ್ಫಲ್ಲಿ ಹೋಗಿ 4 ಗಂಟೆ ಕೂತ್ಕೊಂಡು ಗಾಲ್ಫ್ ಆಡ್ತಾ ಇರ್ತಾನೆ, ಯಾರು ಕ್ಲಬ್ಗೆ ಹೋಗ್ತಾ ಇದೆ, ಎಲ್ಲ ನೀಟಾಗಿ ಗೊತ್ತಾಗ್ತೈತೆ ನಮಗೆ. ಇಲ್ಲಿ ಸಮಸ್ಯೆ ಏನಾಗ್ತಾ ಇದೆ, ಈ ಗಾಲ್ಫ್ ಆಡೋರ ಸಂಖ್ಯೆ ಜಾಸ್ತಿ ಆಗ್ಬಿಟ್ಟಿದೆ. ಅಲ್ಲಿ ನೀವು ನೋಡಿ ಬೇಕಾದ್ರೆ ಎಲ್ಲ ಆರಾಮಾಗಿ ಇಟ್ಕೊಂಡು ಗಾಲ್ಫಲ್ಲಿ ಆಡ್ತಾ ಇರ್ತಾರೆ. ಇಲ್ಲಿ ನಾವು ಇಲ್ಲಿ ಫುಟ್ಬಾಲ್ ಆಗಿದ್ದೀರಿ, ಇಲ್ಲಿ ನಮ್ಮ ಕತೆ ಫುಟ್ಬಾಲು. ಅದಕ್ಕೆ ನೀವು ಈ ಸದನ ಮುಗಿಯೋದ್ರೊಳಗಡೆ ಎಷ್ಟು ಪ್ರಶ್ನೆಗಳು ಬಾಕಿ ಇದೆ, ಯಾವ್ಯಾವ ಇಲಾಖೆಯವರು ಕೊಟ್ಟಿದ್ದಾರೆ ಅಂದರೆ ಆ ಅಧಿಕಾರಿ ಮೇಲೆ ನಿಮಗೆ ಇಲ್ಲೇ ಚೀಮಾರಿ ಹಾಕೋದಕ್ಕೆ ಒಂದು ಅವಕಾಶ ಆಗ್ತೈತೆ. ಮತ್ತೆ ಮಂತ್ರಿಗಳಿಗೂ ಅಷ್ಟೇ. ಪರಮೇಶ್ವರ್ ಅವರೇ ಒಂದೇನು ನಿಮ್ಮ ಪರವಾಗಿ ಎಲ್ಲ ನಾನೇ ನಿಮ್ಮ ಪರವಾಗಿ ಮಾತಾಡ್ತೀನಿ. ಪಾಪ ಪರಮೇಶ್ವರ್ ಅವ್ರನ್ನ ಉತ್ತರ ಕೊಡೋಕೆ ಬಿಡಬೇಡಿ, ದಯವಿಟ್ಟು ಕೊಡೋಕೆ ಬಿಡಬೇಡಿ. ಅವ್ರು ನಿಂತ್ಕೊಂಡ್ರೆ ಇಲ್ಲೆಲ್ಲ ಸುಮ್ಮನೆ ಆಗೋಗ್ಬಿಡ್ತಾರೆ, ಗಪ್ಚಿಪ್, ಎಲ್ಲರೂ ಗಪ್ಚಿಪ್ ಆಗೋತಾರೆ. ಅದಕ್ಕೆ ಕೊಡೋಕೆ ಬಿಡಬೇಡಿ ಅವ್ರನ್ನ. ರಾಮಲಿಂಗಾರೆಡ್ಡಿ ಅವ್ರು ಬೇರೆಯವ್ರು ಬಿಡಿ, ಕೊಡಲಿ ಅವರು. ನಾವು ಹೇಳೋದು ಒಂದು ನಿಮ್ದು ಒಂದು ಪೀಠ, ಆ ಸ್ಥಾನಕ್ಕೆ ಬಹಳ ಗೌರವ ಇದೆ. ಅದೆಲ್ಲ ಲಿಸ್ಟು ನಾನು ಮೊನ್ನೆ ತೆಗೆದೆ. ನೀವು ನಮ್ಮನ್ನು 18 ಜನ ಸಸ್ಪೆಂಡ್ ಮಾಡಿದಾಗ ನೋಡಿದೆ ನಿಮ್ಮ ಪವರ್ಸ್ ಏನೇನೈತೆ ಅಂತ ನೋಡಿದ್ರೆ ನನಗೆ ಭಯ ಆಗೋಯ್ತು. ಅಷ್ಟು ಪವರ್ಸ್ ಐತೆ ನಿಮಗೆ. ಅದನ್ನ ಸ್ವಲ್ಪ ಆ ಕಡೆ ಬಿಡಿ, ಒಬ್ಬಂತರಿಗೆ ನಿಲ್ಸಿ ನೀವು ಮಾಡಿ ನೋಡಿ, ಆಮೇಲೆ ಅದ್ರ ಕತೆ ಎಲ್ಲ ಅಲರ್ಟ್ ಆಗಿ. ನಮ್ಮ ವಿಪ್ಪು ಅಷ್ಟೇ, ವಿಪ್ಪು ಒಂದೊಂದ್ಸರಿ ಬರೋದೇ ಇಲ್ಲ. ವಿಪ್ಪು ನಮ್ಮ ಕಾಂಗ್ರೆಸ್ ಪತ್ತನೇ ಇರಲ್ಲ ಒಂದೊಂದ್ಸರಿ. ಅವರು ಸಿಎಂಗೆ ವಿಪ್ಪು, ನಮಗೆಲ್ಲ ಎಲ್ಲ ಇರೋಣ, ಇಲ್ಲ ಒಂದೇ ನಿಮಿಷ ಇರೋ. ಬಂದ್ರೆ ನೀವು ಬೈತೀರಿ, ಎಲ್ಲ ಮಿನಿಸ್ಟರ್ ಅಂತೀರಿ. ಅದಕ್ಕೆ ನಾನು ಕಾಯ್ತಾ ನಮ್ಮ ಹತ್ರನೇ ಬರ್ತಾರೆ ಸಾರ್. ಅವ್ರು ಯಾರು ಬರಲ್ಲ, ನೀವಾದ್ರೂ ನಮ್ಮ ಹತ್ರನೇ ಬರ್ತಾರೆ. ಅವರು ಸದನಕ್ಕೆ ವಿಪ್ಪಲ್ಲ, ಸಿಎಂಗೆ ವಿಪ್ಪು ಅವರು. ಎಲ್ಲೋದ್ರು ನೋಡಿ, ಡೆಲ್ಲಿ ಹೋದ್ರೆ ಇರ್ತಾರೆ, ಎಲ್ಲೋದ್ರು ಅವ್ರು ಇರ್ತಾರೆ. ಅದಕ್ಕೆ ದಯವಿಟ್ಟು ನಾನು ನಿಮ್ಮ ಒಂದು ಗೌರವ ಏನಿದೆ ಅದಕ್ಕೆ ದಯವಿಟ್ಟು ಆ ಗೌರವ ತರೋ ರೀತಿ ನನಗೆ ಈ ಸದನದೊಳಗಡೆ ಯಾವ್ಯಾವ ಪ್ರಶ್ನೆಗೆ ಎಷ್ಟೆಷ್ಟು ಪೆಂಡಿಂಗ್ ಇದೆ ಅನ್ನೋದನ್ನ ದಯವಿಟ್ಟು ಪಟ್ಟಿ ಕೊಡಬೇಕು. ಒಂದು ಆದೇಶವನ್ನು ಆ ಪೀಠದಿಂದ ಹೊರಡಿಸಿ. ಮಾನ್ಯ ಅಧ್ಯಕ್ಷರೇ, ಸದಸ್ಯರ ಕಳಕಳಿಯನ್ನ ನಾನು ಅರ್ಥ ಮಾಡ್ಕೊಳ್ತೇನೆ. ಒಂದು ಪ್ರಶ್ನೆ ಬರಬೇಕು ಅಂತ ಹೇಳಿದ್ರೆ, ಅದರಲ್ಲಿ ಸ್ಟಾರ್ ಆಗಬೇಕು ಅಂತ ಹೇಳಿದ್ರೆ ಭಾಳ ದಿವಸ ಕಾಯ್ದು ಆ ಪ್ರಶ್ನೆ ಸುಲಭನಾಗೇನು ಸ್ಟಾರ್ ಆಗೋದಿಲ್ಲ. ಏನೋ ನಿಮ್ಮ ಸ್ಟಾರ್ ಚೆನ್ನಾಗಿದ್ದರೆ ಅದಾಗ್ತದೆ. ಅಂಥದ್ರಲ್ಲಿ ಉತ್ತರ ಸಿಗಲಿಲ್ಲ ಅಂದಾಗ ಸ್ವಾಭಾವಿಕವಾಗಿ ಬೇಸರ ಅದೇ ಆಗುತ್ತೆ. ನಾನು ಮಾನ್ಯ ಸದಸ್ಯರ ಮತ್ತು ವಿರೋಧ ಪಕ್ಷದ ನಾಯಕರ ಕಳಕಳಿಯನ್ನು ಅರ್ಥ ಮಾಡ್ಕೊಳ್ತೇನೆ. ತಾವು ಕೂಡ ಭಾಳ ಅಪರೂಪಕ್ಕೆ ಸ್ವಲ್ಪ ಗಡ್ಸಾಗೆ ಹೇಳಿದಿರಿ. ಸರ್ಕಾರ ಹೌದು, ಸತ್ಯನೇ ಹೇಳಬೇಕಲ್ಲ, ಹೇಳಿದಿರಿ. ಅದನ್ನು ನಾನು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಮತ್ತೊಂದು ಬಾರಿ, ಈಗಾಗಲೇ ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ, ಮತ್ತೊಂದು ಬಾರಿ ಎಲ್ಲ ಸಚಿವರಿಗೂ ಕೂಡ ಸೂಚನೆಯನ್ನು ಕೊಡಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ. ಈಗ ಸಚಿವರು ಕೂಡ ಈ ಕ್ವಶನ್ ಅವ್ರ ನೆಕ್ಸ್ಟ್ ಬಾರ್ ಒಂದು ದಿವಸ ಮುಂಚೆ, ಅದು 2 ಡೇಸ್ ಮುಂಚೆ ಒಂದು ರಿವ್ಯೂ ಮಾಡಿದ್ರೆ ಸ್ಟಾರಲ್ಲಿ ಏನಿದೆ ಆನ್ಸರ್ ಎಷ್ಟು ಕ್ವಶನ್ ಕೊಟ್ಟು ಯಾಕೆ ಕೊಡಲಿಲ್ಲ ಅಂತೇಳಿ ಒಂದು ರಿವ್ಯೂ ಮಾಡಿದ್ರೆ ಅಲ್ಲಿ ಪರಿಹಾರ ಆಗ್ತದೆ. ಅಲ್ಲಲ್ಲ, ಅವತ್ತಿಂದೆ. ಓಕೆ, ಈಗ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.